Offer closes soon. ಕೆಜಿಎಫ್ ಮೂಲಕ ಅಭೂತಪೂರ್ವ ಯಶಸ್ಸು ಕಂಡಿದ್ದ ಕೆಜಿಎಫ್ ಸ್ಟಾರ್ ಯಶ್ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಶೀರ್ಷಿಕೆಯ ಪ್ರಾಜೆಕ್ಟ್ ಮೂಲಕ ತೆರೆ ಮೇಲೆ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಟಾಕ್ಸಿಕ್ ನ ಮೊದಲ ನೋಟ ಅಭಿಮಾನಿಗಳಿಂದ ಮತ್ತು ವಿಮರ್ಶಕರಿಂದ ಗಮನಾರ್ಹ ಪ್ರತಿಕ್ರಿಯೆ ಸ್ವೀಕರಿಸಿದೆ. ಸಿನಿಮಾ ಸುತ್ತಲಿನ ಸದ್ದು ತೀವ್ರಗೊಳ್ಳುತ್ತಿದ್ದಂತೆ ಸಿನಿಮಾದ ನಿರ್ದೇಶಕರ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದದ್ದು ಬೇಕಾದಷ್ಟಿದೆ. ಯಶ್ ಜೊತೆಗಿನ ಕೆಲಸದ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗಿದೆ. ನಟನ ಮೇಲೆ ಸ್ಟೋರಿ ಪ್ರಭಾವ ಬೀರುತ್ತದೆಯೇ ಹೊರತು ನಿರ್ದೇಶಕರು ಪುರುಷರೋ ಅಥವಾ ಮಹಿಳೆಯೋ ಎಂಬುದಲ್ಲ ಎಂಬುದು ಗಮನಾರ್ಹ ಸಂಗತಿ. ಈ ವಿಷಯದ ಬಗ್ಗೆ ಸ್ವತಃ ಯಶ್ ಅವರೇ ಈ ಹಿಂದೆ ಮಾತನಾಡಿದ್ರು. ಸದ್ಯ ಸೂಪರ್ ಸ್ಟಾರ್ನ ಸಿನಿಮಾಗೆ ಲೇಡಿ ಡೈರೆಕ್ಟರ್ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ನಾನು ಸಿನಿಮಾದ ಕಥೆಯನ್ನ ನಂಬ್ತೇನೆ, ನಿರ್ದೇಶಕರು ಗಂಡೋ ಅಥವಾ ಹೆಣ್ಣೋ ಎಂಬುದಕ್ಕೆ ನಾನು ಮಹತ್ವ ಕೊಡೋದಿಲ್ಲ ಅಂತ ಈ ಹಿಂದೆ ಯಶ್ ತಿಳಿಸಿದ್ರು. ಅವರ ಮಾತುಗಳು ಸಿನಿಮಾ ಇಂಡಸ್ಟ್ರಿಯ ಬದಲಾವಣೆ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತೆ. ಇಲ್ಲಿ ಪ್ರತಿಭೆ ಮುಖ್ಯ ಎಂಬುದು ಸಾಬೀತಾಗಿದೆ. ವಿಭಿನ್ನ ಕತೆ ಹೇಳುವಿಕೆ ಮತ್ತು ಪವರ್ಫುಲ್ ಟ್ರ್ಯಾಕ್ ರೆಕಾರ್ಡ್ ಹೆಸರುವಾಸಿಯಾಗಿರೋ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರೊಂದಿಗೆ ಸೌತ್ ಸೂಪರ್ ಸ್ಟಾರ್ ಯಶ್ ಕೈ ಜೋಡಿಸಿರೋದು ಟಾಕ್ಸಿಕ್ ಸುತ್ತಲಿನ ನಿರೀಕ್ಷೆಯನ್ನ ಹೆಚ್ಚಿಸ್ತಾ ಇದೆ. ಮಲಯಾಳಂ ಚಿತ್ರರಂಗದಲ್ಲಿ ಬಾಲ ಕಲಾವಿದೆಯಾಗಿ ವೃತ್ತಿ ಜೀವನ ಆರಂಭಿಸಿದ ಗೀತು ಮೋಹನ್ ದಾಸ್ ಲಯರ್ಸ್ ಡೈಸ್ ಮತ್ತು ಮೂತೂನ್ನಂತಹ ಗಮನಾರ್ಹ ಚಿತ್ರಗಳ ಮೂಲಕ ನಿರ್ದೇಶಕಿಯಾಗಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. 1981 ಜೂನ್ 8 ಕೇರಳದ ಕೊಚ್ಚಿಯಲ್ಲಿ ಗಾಯತ್ರಿ ದಾಸ್ ಆಗಿ ಜನಿಸಿದ ಗೀತು ಆರಂಭಿಕ ವರ್ಷಗಳಲ್ಲಿ ಮೋಹನ್ ಲಾಲ್ ಅವರಂತಹ ಖ್ಯಾತ ನಟರೊಂದಿಗೆ ತೆರೆ ಹಂಚಿಕೊಂಡ್ರು. ಒನ್ನು ಮುತಾಲ್ ಪೂಜ್ಯಂ ವರೆ ಚಿತ್ರದಲ್ಲಿನ ಅಭಿನಯಕ್ಕಾಗಿ 1996ರಲ್ಲಿ ಅತ್ಯುತ್ತಮ ಬಾಲ ಕಲಾವಿದೆಯಾಗಿ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ರು. ನಿರ್ದೇಶನಕ್ಕಿಳಿದ ಅವರ ಚೊಚ್ಚಲ ಕಿರುಚಿತ್ರ ಕೆಲ್ಕುನ್ನುಂಡೋ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದುಕೊಂಡಿದ್ದಾರೆ. ಅವರ ಮೊದಲ ಚಲನಚಿತ್ರ ಲಯರ್ಸ್ ಡೈಸ್ ವಿಮರ್ಶಾತ್ಮಕ ಯಶಸ್ಸನ್ನ ಕಂಡಿದೆ. ಜೊತೆಗೆ 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಹಲವು ಪ್ರಶಸ್ತಿಗಳನ್ನ ಗೆದ್ದುಕೊಂಡಿದೆ. ಅಲ್ಲದೆ ಈ ಚಿತ್ರ 87ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ವಿದೇಶಿ ಚಲನಚಿತ್ರ ವಿಭಾಗದಲ್ಲಿ ಭಾರತದಿಂದ ಅಧಿಕೃತ ಪ್ರವೇಶ ಪಡೆದುಕೊಂಡಿತ್ತು. ಗೀತು ನಿರ್ದೇಶನದ 2ನೇ ಚಿತ್ರ ಮೂತೋನ್ ವ್ಯಾಪಕ ಮೆಚ್ಚುಗೆ ಪಡೆದುಕೊಂಡಿತ್ತು. ಜೊತೆಗೆ ಸನ್ಡಾನ್ಸ್ 2016ರಲ್ಲಿ ಗ್ಲೋಬಲ್ ಫಿಲ್ಮ್ ಮೇಕಿಂಗ್ ಅವಾರ್ಡ್ ಅನ್ನ ಗೆದ್ದುಕೊಂಡಿತ್ತು. ಈ ಚಿತ್ರ ಟೊರೊಂಟೊ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ತನ್ನ ವರ್ಲ್ಡ್ ಪ್ರೀಮಿಯರ್ ಕಂಡಿತ್ತು. ಈ ಮೂಲಕ ನಿರ್ದೇಶಕರ ಖ್ಯಾತಿ ಹೆಚ್ಚಿಸಿತ್ತು. ಸದ್ಯ ಟಾಕ್ಸಿಕ್ ನೊಂದಿಗೆ ಕರುನಾಡಿಗೆ ಕಾಲಿಟ್ಟಿದ್ದಾರೆ ಗೀತು ಮೋಹನ್ ದಾಸ್. ನಯನತಾರಾ, ಕಿಯಾರಾ ಅಡ್ವಾನಿ ಮತ್ತು ಹುಮಾ ಕುರೇಶಿ ಸೇರಿದಂತೆ ಯಶ್ ಜೊತೆಗೆ ಹಲವರ ಹೆಸರು ಕೇಳಿಬಂದಿದ್ದು ಅಧಿಕೃತ ಘೋಷಣೆ ಆಗಬೇಕಿದೆ. ಟಾಕ್ಸಿಕ್ 1950ರಿಂದ 1970ರ ದಶಕದ ಕಥೆಯಾಗಿದ್ದು ಡ್ರಗ್ ಮಾಫಿಯಾ ಥ್ರಿಲ್ಲರ್ ಎಂದು ನಿರೀಕ್ಷಿಸಲಾಗಿದೆ. ಕೆವಿಎನ್ ಪ್ರೊಡಕ್ಷನ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಬ್ಯಾನರ್ಗಳ ಅಡಿಯಲ್ಲಿ ವೆಂಕಟ್ ಕೆ ನಾರಾಯಣ್ ಮತ್ತು ಯಶ್ ಜಂಟಿಯಾಗಿ ಈ ಬಿಗ್ ಬಜೆಟ್ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ.